ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಆಪರೇಷನ್ಸ್ ನೋಡೋಣ. ಆಪರೇಷನ್ಸ್ ಅಂದರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ಸ್. ಇದನ್ನೆಲ್ಲ ನಾವು ಕಂಪ್ಯೂಟರ್ ಟರ್ಮ್ಸಲ್ಲಿ ಆಪರೇಷನ್ಸ್ ಅಂತ ಕರಿತೀವಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಟೋಟಲ್ ಹೇಗೆ ಮಾಡೋದು, ಪರ್ಸೆಂಟೇಜ್ ಹೇಗೆ ಕಂಡುಹಿಡಿಯೋದು ಅಂತ ಮಾರ್ಕ್ಸಲ್ಲಿ ಹೇಳ್ಕೊಟ್ಟಿದೆ. ಈ ವಿಡಿಯೋದಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್ ಥ್ರೂ ಫಾರ್ಮುಲಾಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಕಾಲಮಲ್ಲಿ ನಂಬರ್ 1, ನಂಬರ್ 2 ಅಂತ ತೊಗೊಳ್ತೀನಿ. ಸೊ 200 ತೊಗೊಂಡಿದ್ದೀನಿ. ನೆಕ್ಸ್ಟ್ 150 ತೊಗೊತೀನಿ. ನಿಮ್ಗೆ ಇನ್ನೊಂದು ಹೇಳೋದಾದರೆ ನಾವು ಕಾಪಿ ಮಾಡಿ ಪೇಸ್ಟ್ ಮಾಡ್ತೀವಿ. ಕಾಪಿ ಪೇಸ್ಟ್ ಮಾಡಿದ ಫಾರ್ಮುಲಾಯಿಂದನೂ ನಾವು ಆ ಪರ್ಟಿಕ್ಯುಲರ್ ಒಂದು ಸೆಲ್ಲಲ್ಲಿರೋದನ್ನ ಇನ್ನೊಂದು ಸೆಲ್ಲಿಗೆ ತರ್ಬೋದು. ಕಾಪಿ ಪೇಸ್ಟ್ ಅಂದರೆ ಕಂಟ್ರೋಲ್-C ಟೈಪ್ ಮಾಡ್ತೀವಿ, ಕಂಟ್ರೋಲ್-V ಕೊಡ್ತೀವಿ, ಕಾಪಿ ಆಗುತ್ತೆ. ಆ ಈ ಪರ್ಟಿಕ್ಯುಲರ್ ಸೆಲ್ಲಿಗೆ ತರಬೇಕಂದ್ರೆ ಈಕ್ವಲ್ಸ್ ಹಾಕಿ ಆ ಪರ್ಟಿಕ್ಯುಲರ್ ಸೆಲೆಕ್ಟ್ ಮಾಡಿ ಎಂಟರ್ ಕೊಟ್ಟರೆ ಕಾಪಿ ಆಗುತ್ತೆ. ಈ ಥರನೂ ಸಹ ನೀವು ಮಾಡ್ಬೋದು ಫಾರ್ಮುಲಾ ಯೂಸ್ ಮಾಡ್ಕೊಂಡು. ಐ ಥಿಂಕ್ ಈಗ ದೊಡ್ಡದಾಗಿ ಕಾಣಿಸ್ತಿದೆ ಅನ್ಕೊತೀನಿ. ಆಪರೇಷನ್, ನೆಕ್ಸ್ಟ್ ರಿಸಲ್ಟ್. ಫಸ್ಟ್ ನಾವು ಅಡಿಷನ್ ಮಾಡೋಣ. ಅಡಿಷನ್ ಸಿಂಬಲ್ ಏನು? ಪ್ಲಸ್ ಸೈನ್. ನೀವು ಈಗ ನೋಡಿ, ಇದು ಈ ಕಡೆ ಬಂದಿದೆ, ಈ ಕಾಲಮಿಗೆ ಬಂದಿದೆ. ಅದನ್ನ ನಾವು ಈ ಥರ ಪ್ಲಸ್ ಸೈನ್ ಬರುತ್ತೆ, ಅದನ್ನ ಡ್ರ್ಯಾಗ್ ಮಾಡಿಕೊಂಡ್ರೆ ನಮಗೆ ಸ್ಪೇಸ್ ಜಾಸ್ತಿ ಆಗುತ್ತೆ. ಸೊ ಫಸ್ಟ್ ನಾವು ಫಾರ್ಮುಲಾ ಬಂದು ಈಕ್ವಲ್ಸ್ ಹಾಕಿ ಆ ಒಂದು ಪರ್ಟಿಕ್ಯುಲರ್ ಸೆಲ್ ಸೆಲೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಪ್ಲಸ್ ಕೊಡ್ತೀವಿ. ನೆಕ್ಸ್ಟ್ ಇನ್ನೊಂದು ಪರ್ಟಿಕ್ಯುಲರ್ ಸೆಲ್ ಮಾಡ್ತೀವಿ, ಯಾವುದೇ ಆ್ಯಡ್ ಮಾಡಬೇಕು ಅಂತ. ಎಂಟರ್ ಕೊಟ್ರೆ ಅಡಿಷನ್ ಆಗುತ್ತೆ. 200 + 50 ಎಷ್ಟು ಬೇಕಿತ್ತು? 250 ಬಂದಿದೆ. ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ, ಸೊ 698 236 ಅಡಿಷನ್ ಆಗಬೇಕು. ಈಕ್ವಲ್ಸ್ ಪರ್ಟಿಕ್ಯುಲರ್ ಸೆಲ್ ಸೆಲೆಕ್ಟ್ ಮಾಡ್ತೀರಾ, ಪ್ಲಸ್ ಅಂತ ಟೈಪ್ ಮಾಡ್ತೀರಾ, 236 ಆ್ಯಡ್ ಮಾಡ್ತೀರಾ. ಸೊ 934 ಬರುತ್ತೆ ಆನ್ಸರ್. ನೆಕ್ಸ್ಟ್ ಸಬ್ಟ್ರಾಕ್ಷನ್ ನೋಡೋಣ. 65 - 12. ಈಕ್ವಲ್ಸ್ ಪರ್ಟಿಕ್ಯುಲರ್ ಸೆಲ್ ಸೆಲೆಕ್ಟ್ ಮಾಡ್ತೀರಾ, -12. ಸೊ 53. ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ 45 89 ಈಕ್ವಲ್ಸ್ 45 - 89 ಪ್ಲಸ್ ಎಂಟರ್ ಕೊಡ್ತೀರಾ, ಅವಾಗ -44. ಬಿಕಾಸ್ ಮೈನಸ್ ಎಂತಕ್ಕೆ ಬಂತು ಅಂದರೆ ನಾವು 45ಇಂದ 89 ಮೈನಸ್ ಮಾಡ್ತಾ ಇದ್ದೀವಿ. ಸೊ 45 ಚಿಕ್ಕದಿದೆ, 89 ಏನೋ ದೊಡ್ಡದಿದ್ರೆ ಇದು ಬರೋದು, -44 ಬಂದಿದೆ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್. 4 5 4 5s are 20 ಮಲ್ಟಿಪ್ಲಿಕೇಶನ್. ನೋಡಿ, ಪ್ಲಸ್ ಸೈನ್ ಬರುತ್ತೆ, ಇದು ತಗೊಂಡು ನೀವು ಈ ಥರ ಡ್ರ್ಯಾಗ್ ಮಾಡ್ಕೊಬೋದು. ಈಕ್ವಲ್ಸ್ 4 ಸ್ಟಾರ್ ಮಾರ್ಕ್ ಹಾಕ್ತೀರಾ, ಇಂಟು 5 20. ದೊಡ್ಡ ನಂಬರ್ ತೊಗೊಳೋದಾದ್ರೆ 500 × 8 ಮಾಡ್ಬೋದು. ಈಕ್ವಲ್ಸ್ 500 × 8 ಮಾಡಿದ್ರೆ ಈಕ್ವಲ್ಸ್ 500 × 8 4000 ಬಂತು. ಈ ಥರ ನೀವು ಮಾಡ್ಬೋದು. ನೆಕ್ಸ್ಟ್ ಡಿವಿಷನ್ ಮಾಡೋಣ. 50 ಡಿವೈಡೆಡ್ ಬೈ 8. ಈಕ್ವಲ್ಸ್ ಆ ಪರ್ಟಿಕ್ಯುಲರ್ ಸೆಲ್ ಸೆಲೆಕ್ಟ್ ಮಾಡ್ತೀರಾ, ಡಿವೈಡೆಡ್ ಬೈ 8. 6.25 ಬಂತು. ನೆಕ್ಸ್ಟ್ 200 ಬಿಗ್ ಅಮೌಂಟ್ ಇಂಟು 90 ಈಕ್ವಲ್ಸ್ 200
ಡಿವೈಡೆಡ್ ಬೈ 90 2.222 ಈ ಥರ ಬರುತ್ತೆ. ಈ ಥರ ನೀವು ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಎಲ್ಲ ಮಾಡ್ಕೋಬೋದು. ಇದೇ ನೀವು ಲೈಕ್ ಅಂದರೆ ನೀವು ಕಾಲೇಜಲ್ಲಿ ಅಥವಾ ಒಂದು ಇನ್ಸ್ಟಿಟ್ಯೂಷನಲ್ಲಿ ಅಥವಾ ಒಂದು MSc ಇದು ಮಾಡ್ತಿದ್ದೀರಾ ಅಂದರೆ ಲೈಕ್ ಡಿಸೈನ್ ಮಾಡ್ಕೋಬೋದು. ಅಂದರೆ ಪರ್ಟಿಕ್ಯುಲರ್ ಮಿಡಲಲ್ಲಿ ತರ್ತೀರಾ, ಆಲ್ ಬಾರ್ಡರ್ಸ್ ಹಾಕ್ತೀರಾ, ಬಾರ್ಡರ್ಸ್ ಹಾಕಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಥಿಕ್ ಬಾರ್ಡರ್ ಬೇಕು, ಸೈಡಲ್ಲೆಲ್ಲ ಜಾಸ್ತಿ ಬ್ಲ್ಯಾಕ್ ಕಾಣಿಸ್ಬೇಕು, ಈ ಥರ ಕೊಡ್ತೀರಾ. ಆ ಪರ್ಟಿಕ್ಯುಲರ್ ಇದಕ್ಕೂ ನೀವು ನೋಡಿ ಈ ಥರ ತೊಗೊಂಡು ಸೊ ಗ್ರೀನ್ ಹಾಕೊಂಡಿದ್ದೆ. ನೆಕ್ಸ್ಟ್ ಅಡಿಷನ್ಗೆ ಈಗ ಪರ್ಟಿಕ್ಯುಲರ್ ಇದಕ್ಕೂ ಕಾಲಮ್ಗೂ ನೀವು ಬೇರೆ ಬೇರೆ ಕಲರ್ ತೊಗೊಬೋದು. ಲೈಟ್ ಕಲರ್ಸ್ ಅಥವಾ ಡಾರ್ಕ್ ಕಲರ್ಸ್ ಯಾವ್ದು ಸೂಟ್ ಆಗುತ್ತೋ ಅದು ತೊಗೋಬೋದು. ಡಿವಿಷನ್ ಸೊ ಈ ಥರ ತೊಗೊಂಡು ನೀವು ಅರೇಂಜ್ ಮಾಡ್ಕೋಬೋದು. ಐ ಹೋಪ್ ಇದು ನಿಮ್ಗೆ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ನೀವು ಯಾವ ಥರ ಕಂಡುಹಿಡಿಬೋದು ಥ್ರೂ ಫಾರ್ಮುಲಾಸ್ ಅಂತ ನೀವು ಹಾಗೇನೇ ಮಾಡ್ಬೋದು. ಲೈಕ್ ಪರ್ಟಿಕ್ಯುಲರ್ ಎಕ್ಸೆಲ್ ಯೂಸ್ ಮಾಡ್ತಿದ್ದೀರಾ, ಒಂದು ಅಡಿಷನ್ ಮಾಡಬೇಕಾದ್ರೆ ಲೈಕ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ, ಅವ್ರು ಪರ್ಟಿಕ್ಯುಲರ್ ಎಷ್ಟು ಬಂದಿದೆ ಅನ್ನೋ ಥರ ಮಾಡೋದಾದ್ರೆ ಸಬ್ಟ್ರಾಕ್ಷನ್ ಡಿವಿಷನ್ ಅಂತ ಈ ಥರದ್ದು ಹೆಲ್ಪ್ಫುಲ್ ಆಗುತ್ತೆ. ಐ ಥಿಂಕ್ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಥರ ಮಾಡಬೇಕು ಅಂತ ಹೇಳಿ ನನಗೂ ಸ್ವಲ್ಪ ಐಡಿಯಾ ಸಿಗುತ್ತೆ ನಿಮ್ಗೆ ಯಾವ ಥರ ಟೀಚ್ ಮಾಡ್ಬೋದು ಅಂತ. ಸೊ ಥ್ಯಾಂಕ್ ಯು.